ರಾಜಧಾನಿ ಬೆಂಗಳೂರಲ್ಲಿ ರಣಮಳೆಯ ಆರ್ಭಟ ಬಹಳ ಜೋರಾಗಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ರಾಜಧಾನಿ ತತ್ತರಿಸಿ ಹೋಗಿದೆ. ಹೊರಮಾವಿನ ವಾರ್ಡ್ಗೆ ವರುಣನಿಂದ ಜಲದಿಗ್ಬಂಧನದ ಪರಿಸ್ಥಿತಿ ಎದುರಾಗಿದೆ. ಎಲ್ಲ ರಸ್ತೆಗಳು ಬ್ಲಾಕ್ ಆಗಿದೆ. ರಸ್ತೆ ಮನೆ ಸಂಪೂರ್ಣ ಜಲಾವೃತ ಆಗಿದೆ. ಜನರಂತೂ ರಾತ್ರಿ ಇಡೀ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮನೆಗಳಿಗೆ ತುಂಬಿದ ನೀರನ್ನು ಹೊರಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ರಾತ್ರಿ ಪೂರ. ರಾಜಕಾಲುವೆಯಲ್ಲಿ ಹೂಳು ತುಂಬಿ ಈ ರೀತಿ ಭಾರಿ ಅವಾಂತರ ಸೃಷ್ಟಿಯಾಗಿರೋದು. ಬಿಬಿಎಂಪಿಯ ವಿರುದ್ಧ ಹೊರಮಾವು ಜನ ಅಸಮಾಧಾನ ಹೊರಹಾಕ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಹೊರಮಾವಿನ ಸಾಕಷ್ಟು ವಾರ್ಡ್ಗಳಲ್ಲಿ ಈ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ. ಎಷ್ಟು ಹೇಳಿದರೂ ಈ ಅಧಿಕಾರಿಗಳ ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ಪರಿಸ್ಥಿತಿನೇ ಅರ್ಥ ಆಗೋದಿಲ್ಲ. ಪ್ರತಿ ಸಲ ಇದೇ ಹಣೆ ಬರಹ ನಮ್ಮದು. ಪಾಪ ಅಲ್ಲಿನ ನಿವಾಸಿಗಳ ಅಳಲು ಇದು. ರಾತ್ರಿ ಇಡೀ ನಿದ್ರೆ ಮಾಡೋದಕ್ಕಾಗಲ್ಲ, ಮನೆಯೊಳಗೆ ನೀರು ನುಗ್ಗಿರುತ್ತೆ. ರಾಜಕಾಲುವೆ ಹೂಳೆತ್ತಿಲ್ಲದ ಪರಿಣಾಮ ಹೆಚ್ಚು ಮಳೆ ಆದಾಗ ಆ ನೀರೆಲ್ಲ ಈ ರೀತಿ ಜನವಸತಿ ಪ್ರದೇಶಗಳಿಗೆ ನುಗ್ಗುತ್ತೆ. ತಗ್ಗು ಪ್ರದೇಶದಲ್ಲಿರೋ ಮನೆಗಳ ಪರಿಸ್ಥಿತಿ ಅಂತೂ ಹೇಳತ್ತಿರೋದು. ಇಂಥ ಪರಿಸ್ಥಿತಿ ಹೊರಮಾವಿನಲ್ಲಿ ನಿರ್ಮಾಣ ಆಗಿರೋದು. ಜನ ಈ ಬಗ್ಗೆ ಹಲವು ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ದಾರೆ. ಹೀಗಾದಾಗ ಸ್ಥಳಕ್ಕೆ ಬರ್ತಾರೆ, ಇದಕ್ಕೊಂದು ಪರಿಹಾರ ಕಲ್ಪಿಸ್ತೀವಿ, ಗಮನ ಹರಿಸ್ತೀವಿ ಅಂತಾರೆ, ಆಮೇಲೆ ಹೋಗ್ತಾರೆ ಅಷ್ಟೇ. ಮತ್ತೆ ಒಂದು ದೊಡ್ಡ ಮಳೆ ಆದರೆ ಬೆಂಗಳೂರಲ್ಲಿ ಅಗೇನ್ ಇದೇ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ. ಜಲ ದಿಗ್ಬಂಧನ ಅನ್ನೋ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ರಸ್ತೆಯೆಲ್ಲ ಸಂಪೂರ್ಣವಾಗಿ ನೀರಿಂದ ತುಂಬ ಹೋಗಿದೆ. ವಾಹನ ಸಂಚಾರನೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.